ಯೇಸುಕ್ರಿಸ್ತನ ಸುಮಧುರ ನಾಮದಲ್ಲಿ ನಾನು ನಿರೀಕ್ಷೆಯ ವಾಕ್ಯಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ ಪ್ರೇಯರೇ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಈ ಶ್ರಮ ಮರಣದ ದಿವಸಗಳಲ್ಲಿ ನಾವು ಒಂದೊಂದು ದಿವಸದಲ್ಲಿಯೂ ಒಂದೊಂದು ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ದಿವಸ ನಾವು ಪೌಲನು 2 ಕೊರಿಂಥ 5ನೇ ಅಧ್ಯಾಯ 21ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸಿಕೊಳ್ಳೋಣ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗಿರುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪಾಪಜ್ಞಾನನೇ ಇಲ್ಲದವನನ್ನು ಆತನು ನಮಗೋಸ್ಕರ, ದೇವರು ತಾನೇ ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾಗಿರುವಂತಕ್ಕಂಥ ಕಾರ್ಯಗಳಾಗಿದೆ. ನಮ್ಮ ಪಾಪಗಳು ಘೋರವಾಗಿದೆ, ನಮ್ಮ ಪಾಪಗಳು ಭೀಕರವಾಗಿದೆ, ನಮ್ಮ ಪಾಪಗಳು ಅನೇಕ ಬಾರಿ ಅಸಹ್ಯವಾಗಿದೆ. ಅನೇಕ ರಹಸ್ಯ ಪಾಪಗಳಲ್ಲಿಯೂ ಸಹ ಅನೇಕರು ಸಿಕ್ಕೊಂಡಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಇಷ್ಟು ಭೀಕರವಾದ ಪಾಪ, ಇಷ್ಟು ಘೋರವಾದ ಪಾಪ ಇದ್ರೂ ಅದಕ್ಕೆ ದಂಡನೆ ನಾವೇ ಅನುಭವಿಸಬೇಕಾಗಿತ್ತು. ಆದರೆ ದೇವರೇನು ಮಾಡ್ತಾನೆ, ನಮ್ಮನ್ನು ನೀತಿ ಸ್ವರೂಪನಾಗಿ ಮಾಡಲಿಕ್ಕೆ ಪಾಪ ಜ್ಞಾನ ಇಲ್ಲದಂಥ ಯೇಸುಸ್ವಾಮಿಯನ್ನು ನಮಗೋಸ್ಕರ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡಲಿಕ್ಕೆ ದೇವರು ತಾನೇ ಯಜ್ಞದ ಕುರಿ ಆತನು ಮಾಡುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ಪೇತ್ರ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಿಯಲ್ಲಿ ಯಾವ ವಂಚನೆಯೂ ಸಿಗಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ನಮ್ಮಲ್ಲಿರುವಂತಕ್ಕಂಥ ಎಲ್ಲ ಒಂದು ಬಲಹೀನತೆಗಳು, ಎಲ್ಲ ಪಾಪದ ಸಂಗತಿಗಳನ್ನು ದೇವರೇನು ಮಾಡ್ತಾರೆ ಅಂತ ಹೇಳಿದರೆ ಯೇಸು ಸ್ವಾಮಿಯ ಒಂದು ಅಕೌಂಟಿಗೆ ಹಾಕುವುದನ್ನು ನಾವು ನೋಡ್ತೇವೆ. ದೇವರು ಒಂದು ವೇಳೆ ಆತನು ನಮಗೆ ಪ್ರತಿಕಾರವಾಗಿ ಅಥವಾ ನಮ್ಮ ಪಾಪಕ್ಕೆ ಸರಿಯಾಗಿ ಶಿಕ್ಷಿಸಿದರೆ ನಾವು ಈ ಲೋಕದಲ್ಲಿಯೇ ಬದುಕಲಿಕ್ಕೆ ಆಗ್ತಿರಲಿಲ್ಲ ಪ್ರಿಯರೇ. ಅಂಥ ಒಳ್ಳೆ ದೇವರು ನಮಗೋಸ್ಕರ, ಯೇಸು ಸ್ವಾಮಿಯನ್ನು ನಮಗೋಸ್ಕರವೇ ಕೊಟ್ಟಿರುವಂಥ ದೇವರು ಆತನಾಗಿದ್ದಾನೆ. ಯೋಹನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಒಂದು ಆತ್ಮವು ನಶಿಸಿ ಹೋಗುವುದು ಆತನ ಚಿತ್ತವಿಲ್ಲ, ಎಲ್ಲರೂ ನಿತ್ಯ ಜೀವಕ್ಕೆ ಬರುವಂತೆ ಆತನು ಬಯಸುವಂಥ ದೇವರು ಆತನಾಗಿದ್ದಾನೆ. ಹಾಗಾಗಿ ಕ್ರಿಸ್ತನು ತಾನೇ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ನಮ್ಮನ್ನು ನೀತಿವಂತರಾಗಿ ಮಾಡಲಿಕ್ಕೆ ತನ್ನ ಜೀವಿತವನ್ನೇ ಸಮರ್ಪಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ನಮ್ಮ ಘೋರ ಪಾಪ, ನಮ್ಮ ಭಯಂಕರ ಪಾಪವು ಸ್ವಾಮಿಯ ಮುಂದೆ ನಿಲ್ಲಬೇಕಾದ್ರೆ ಅದು ಭಯಂಕರವಾಗಿ ಕಾಣ್ತದೆ. ಆ ಕಾರ್ಯಗಳಿಗೋಸ್ಕರ ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಕ್ರಿಸ್ತನನ್ನು ನಮಗೋಸ್ಕರ ನಮ್ಮ ಎಲ್ಲ ಯಾತನೆ, ನಮ್ಮ ಎಲ್ಲ ಒಂದು ಪಾಪದ ಸಂಗತಿಗಳನ್ನು ಆತನ ಮೇಲೆ ಹಾಕಿ ಶಿಲುಬೆಯ ಮರಣವನ್ನು ಆತನು ಕೊಡುವಂಥ ದೇವರು ಆತನು ಆಗಿದ್ದಾನೆ. ಶಾಸ್ತ್ರದ ಮಾತು ನೆರವೇರುವಂತೆ ಆತನು ಈ ರೀತಿ ಮಾಡುವುದನ್ನು ನಾವು ನೋಡ್ತೇವೆ ಪ್ರಿಯರೇ. 1 ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯ ನಾವು ನೋಡಬೇಕಾದ್ರೆ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ, ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪಾಪಜ್ಞಾನ ಇಲ್ಲದವನಿಗೆ ನಮಗೋಸ್ಕರ ಪಾಪಿಯಾಗಿ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ತನ್ನ ಜೀವಿತವನ್ನು ಕೊಟ್ಟಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ನಾವು ಎಷ್ಟು ಬಲಹೀನರಾಗಿದ್ದರೂ ಸ್ವಾಮಿ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಸಂಗತಿಗಳು ಯಾವುದೂ ಇಲ್ಲ. ಒಂದು ವೇಳೆ ಈ ಸಮಯದಲ್ಲಿ ನನ್ನ ಜೊತೆ ಇರುವ ನಿಮ್ಮೆಲ್ಲರನ್ನ ಒಂದು ವೇಳೆ ನಿಮ್ಮ ಪಾಪಗಳು ಘೋರವಾಗಿ ನಿಮ್ಮ ಮುಂದೆ ಇರುವುದಾದರೆ, ಕಡು ಕೆಂಪಾಗಿ ಅದು ನಿಮ್ಮ ಮುಂದೆ ಇರುವುದಾದರೆ ಆತನು ಕ್ಷಮಿಸುವಂಥ ದೇವರು ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಿದೆ, ನಿನ್ನ ಪಾಪಗಳು ಕೆಡು ಕೆಂಪಾಗಿದ್ರು ಅದನ್ನು ಉಣ್ಣೆಯಂತೆ ಮಾರ್ಪಡಿಸಲಿಕ್ಕೆ ದೇವರ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ಯಾವ ವ್ಯಥೆ ಪಡದೆ ಸ್ವಾಮಿಯ ಮುಂದೆ, ಆತನ ಕೃಪಾಸ್ಥಾನದ ಮುಂದೆ ಧೈರ್ಯವಾಗಿ ಬರೋಣ. ಆತನೇ ಕ್ಷಮಿಸುವಂಥ ದೇವರು, ಆತನೇ ನಮ್ಮ ಎಲ್ಲ ಒಂದು ದ್ರೋಹಗಳನ್ನು ಮನ್ನಿಸುವಂಥ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಅಪ್ಪ, ನಮಗಿರುವಂತಕ್ಕಂಥ ಎಲ್ಲ ಒಂದು ಪಾಪದ ಸಂಗತಿಗಳನ್ನು ತೆಗೆದುಹಾಕಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಇನ್ನು ಯಾರ್ಯಾರು ನಾನು ಪಾಪಿ ಎಂಬುದಾಗಿ ತನ್ನನ್ನು ತಾನು ದಂಡಿಸಿಕೊಳ್ತಾ ಇದ್ದಾರೋ ಸ್ವಾಮಿ, ಈ ಸಮಯದಲ್ಲಿ ಅವರನ್ನು ದರ್ಶಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ ಯೇಸುವೆ, ನಿನ್ನ ವಾಕ್ಯ ಹೇಳ್ತದಲ್ಲ ಸ್ವಾಮಿ, ಬನ್ನಿ ವಾದಿಸೋಣ, ನಿಮ್ಮಲ್ಲಿ ಯಾವ ಪಾಪ ಇದೆ ಎಂಬುದಾಗಿ ಬನ್ನಿ ವಾದಿಸೋಣ ಎಂದು ಹೇಳುವಂಥ ದೇವರು ನೀನಾಗಿದೆಯಲ್ಲ ಸ್ವಾಮಿ. ದೇವರೇ ಅಪ್ಪ, ನಮ್ಮ ಒಂದೊಂದು ತಪ್ಪುಗಳನ್ನು, ಒಂದೊಂದು ಬಲಹೀನತೆಯನ್ನು ಕ್ಷಮಿಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಇನ್ನು ಯಾರು
ಪಾಪದ ಒಂದು ಮನೋವ್ಯತೆಯಲ್ಲಿ ಈ ಸಮಯದಲ್ಲಿ ನನ್ನ ಜೊತೆ ಕೂತಿದ್ದಾರೋ ದೇವರೇ, ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಘನವೈದ್ಯನು ನೀನು ಸ್ವಾಮಿ. ಇನ್ನು ಯಾರ್ಯಾರು ಶರೀರದಲ್ಲಿ ಅಸ್ವಸ್ಥರಾಗಿದ್ದಾರೋ ದೇವರೇ, ನಿಜವಾಗಿ ನಿನ್ನ ಬಾಸುಂಡೆಯಿಂದ ಗುಣವಾಯಿತು ಎಂಬ ವಾಕ್ಯದ ಮೇರೆಗೆ ಪರಿಪೂರ್ಣ ಸ್ವಸ್ಥತೆಯನ್ನು ಯೇಸುವಿನ ಹೆಸರಲ್ಲಿ ಘೋಷಿಸ್ತೇನೆ ಸ್ವಾಮಿ. ಅಪ್ಪ, ನಿನಗೆ ಅಸಾಧ್ಯವಾದ ಸಂಗತಿ ಇಲ್ಲ ಕರ್ತನೆ. ವೈದ್ಯರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಸ್ವಾಮಿ, ಯಾರ್ಯಾರು ನನ್ನ ಜೊತೆ ಈ ನಿರೀಕ್ಷೆಯ ವಾಕ್ಯವನ್ನು ಗಮನಿಸ್ತಾ ಇದ್ದಾರೋ, ಅದನ್ನು ವಾಚ್ ಮಾಡ್ತಾ ಇದ್ದಾರೋ ದೇವರೇ, ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ, ನೀನು ತಾನೇ ಘನವೈದ್ಯನು ಸ್ವಾಮಿ. ದೇವರೇ, ನೀನೇ ಬಲಪಡಿಸುವಂಥ ದೇವರು ನೀನು ಸ್ವಾಮಿ. ಅಸಹಾಯಕ ಸ್ಥಿತಿಯನ್ನು ಹೋಗಲಾಡಿಸಿ ಅವರಿಗೆ ಹೊಸ ಬಲ, ಹೊಸ ಕೃಪೆಯನ್ನು ಅನುಗ್ರಹಿಸಿಕೊಡು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲಗಳನ್ನು ಹೊಂದುವವರು ಹದ್ದುಗಳಂತೆ ರೆಕ್ಕೆ ಚಾಚಿ ಏರುವರು, ಓಡಿದರು ದಣಿಯರು ಎಂಬ ವಾಕ್ಯದ ಮೇರೆಗೆ ಕರ್ತನೆ, ನಿನ್ನ ನಿರೀಕ್ಷೆಯ ಮೇಲೆಗೆ ಅಪ್ಪ, ಯಾರ್ಯಾರು ನಿನ್ನ ಮೇಲೆ ನಿರೀಕ್ಷೆಯನ್ನು ಇಟ್ಟಿದ್ದಾರೋ ಸ್ವಾಮಿ ದೇವರೇ, ಅವರ ನಿರೀಕ್ಷೆಗೆ ಸರಿಯಾಗಿ ಕರ್ತನೆ ಅವರಿಗೆ ಆಶೀರ್ವಾದವನ್ನು ದಯಪಾಲಿಸಿ ಕೊಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.